ನಮಸ್ಕಾರ ಸ್ನೇಹಿತರೆ, 20 ಕುಂಟೆ ತೆಂಗಿನ ತೋಟ ನೋಡ್ತಾ ಇರ್ಬೋದು. ಇದು ತೆಂಗಿನ ತೋಟ ನೋಡಿ. ಇದು ಹಾರೋಹಳ್ಳಿ ತಾಲೂಕು ಸೇರಿರುವಂಥ ಪ್ರಾಪರ್ಟಿ. ಹಾರೋಹಳ್ಳಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಹಳ್ಳಿ ಪಕ್ಕದಲ್ಲಿರುವಂಥ ಜಾಗ. ಇಲ್ಲೇನು ನಾವು ನೋಡ್ತಾ ಇದ್ದೀವಿ, ಇದೇ ತೆಂಗಿನ ಗಿಡ ಎಲ್ಲ ಫಸಲು ಬರ್ತಾಯಿದೆ ನೋಡಿ. ಫಸಲು ಸ್ಟಾರ್ಟ್ ಆಗಿದೆ. ನಾಟಿ ತೆಂಗಿನ ಮರಗಳು. ಪಕ್ಕದಲ್ಲಿ ನದಿ ಇದೆ ನೋಡಿ, ವರ್ಷಾವಿಡೀ ನೀರು. ಇದು ನದಿ ಅಂದರೆ ಎಲ್ಲ ಬಳ್ಳಿ ಹಬ್ಬಿಟ್ಟೈತೆ, ಕಾಣ್ತಾ ಇಲ್ಲ ಮೇಲೆ ನೀರು ಮೇಲೆ. ಇದು ನದಿ ನೋಡ್ತಾ ಇರ್ಬೋದು. ಜನರಲ್ ಪ್ರಾಪರ್ಟಿ ಇದು. 40 ಅಡಿ ಅಗಲ ಇದೆ, ಉದ್ದ ಇದೆ. ಹಾರೋಹಳ್ಳಿಯಿಂದ 5 ಕಿಲೋಮೀಟ್ರ್ ಆಗ್ತದೆ. ಬರಪ್ಪ. ಸ್ಕೆಚ್ ಪುಡಿ ಅದು ಬಸ್ತಾಗಿದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ಇರುವಂಥದ್ದು. 50 ತೆಂಗಿನ ಗಿಡ ಇದೆ ನೋಡಿ. ಈ ಥರ ಫಲ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವು ಎಲ್ಲ ಬರ್ತಾಯಿದೆ. 2 ರೀತಿಯಿದೆ ತೆಂಗಿನ ಗಿಡ. 50 ತೆಂಗಿನ ಗಿಡ ಇದೆ. ನಾರ್ತ್ ಫೇಸಿಂಗ್ ಲ್ಯಾಂಡು. ಬೇಕು ಅಂದರೆ ಅಡಿಕೆ ವ್ಯವಸಾಯ ಮಾಡ್ಬೋದು. ಏಕೆಂದರೆ ಪೂರ್ತಿ ವಾಟರ್ ಏರಿಯಾ ಇದು. ವರ್ಷವಿಡೀ ನೀರಿರ್ತದೆ. ಚಾನಲ್ ನೀರಿದೆ ಮುಂಭಾಗದಲ್ಲಿ. ಅದ್ಭುತವಾಗಿದೆ ಜಾಗ. ಈ ಪರಿಸರ ನೋಡಿದ್ರೆ ಗೊತ್ತಾಗ್ತದೆ ನೋಡಿ. 20 ಕುಂಟೆ ಇದೆ. ಕನಕಪುರ ಮೇನ್ ರೋಡಿಂದ 5 ಕಿಲೋಮೀಟ್ರ್ ಆಗ್ತದೆ. ಇಂಡಸ್ಟ್ರಿಯಲ್ಲಿಂದ 3 ಕಿಲೋಮೀಟ್ರ್ ಆಗ್ತದೆ. ಇದು ಕೈಗಾರಿಕೆ ಪ್ರದೇಶಕ್ಕೆ ಹೊಂದಾಣಿಕೆಯಾಗಿದೆ. ಈ ಜಾಗಕ್ಕೆ ಬೆಂಗಳೂರು ಬನಶಂಕರಿಯಿಂದ ಒಂದು 36-37 ಕಿಲೋಮೀಟ್ರ್ ಆಗ್ತದೆ. ರಾಮನಗರ ಡಿಸ್ಟಿಕ್ ಸೇರಿದೆ ಇದು. ಹಾರೋಹಳ್ಳಿ ಹೋಬಳಿ ಇಂಡಸ್ಟ್ರಿಯಲ್ ಹತ್ರ ಇರುವಂಥ ಪ್ರಾಪರ್ಟಿ ಇದು. ರೈತರಿಂದ ನೇರ ಮಾರಾಟ. ಈ ಜಮೀನಿಗೆ 25 ಅಡಿ ಅಗಲವಾದಂಥ ರಸ್ತೆ ಕೂಡ ಇದೆ. ತೋರಿಸ್ತೀನಿ ಅದನ್ನೇ ನೋಡಿ. ಅಡಿಕೆ ಬೆಳೆ ಮಾಡೋಕ್ಕೆ ಸೂಕ್ತವಾದಂಥ ಜಾಗ ಇದು. ನೋಡಿ, ಹದ್ಬಸ್ತು ಕೂಡ ಆಗಿದೆ ನೋಡಿ. ಇದೇ ರಸ್ತೆ ನೋಡಿ. ಜಮೀನು ಮುಂಭಾಗದಲ್ಲಿ ಕಾಲುವೆ ನೀರು ಹೋಗ್ತಾ ಇದೆ ನೋಡಿ. ಇದು ಚಾನಲ್ ನೀರು. ನಾವು ಬೇಕು ಅಂದಾಗೆಲ್ಲ ಉಪಯೋಗಿಸ್ಕೋಬೋದು ನೋಡಿ. ರಸ್ತೆ ಆ ಮುಂಭಾಗ ಕಾಣದೆ ನದಿ ನೋಡಿ. ಇದು ಮೆಟ್ಲಿಂಗ್ ರಸ್ತೆ. ಇದೇ ಜಾಗ ನೋಡಿ. ಚಾನಲ್ ನೀರು ಕೂಡ ಇದೆ. ಜಮೀನು ಮುಂಭಾಗದಲ್ಲಿ ಪವರ್ ಕನೆಕ್ಷನ್ ಕೂಡ ಇದೆ ಎದುರುಗಡೆ. ಹೆಚ್ಚಿನ ಮಾಹಿತಿಗೆ SL ಪ್ರಾಪರ್ಟಿ ಸಂಪರ್ಕಿಸಿ. ನಮಸ್ಕಾರ.